ಅನ್ನುವಂತಹ ಮಾತು ಇಲ್ಲ ರೀ, ನೀವು ತಪ್ಪಾಗಿ ಅನಾಲಿಸಿಸ್ ಮಾಡ್ತಾ ಇದ್ರಿ. ಎಲ್ಲರೂ ತಮ್ಮ ಬ್ಯಾಟ್ ಬೀಸ್ತಿರ್ತಾರೆ, ಯಾರು ತಮ್ಮ ಲಾಭದ ಹಾಕೊಳ್ತಿರ್ತಾರೆ. ಆದ್ರೆ ಎಲ್ಲಾ ಮಠಾಧೀಶರು ಸಾಧ್ಯಷ್ಟು ಮಟ್ಟಿಗೆ ತಮ್ಮ ಮಾತನ್ನು ಕೇಳುವಂತಹ ರಾಜಕಾರಣಿಗಳ ಪರವಾಗಿ ಮಾತಾಡ್ತಾರೆ. ನೀವು ಕೇವಲ ಲಿಂಗಾಯತರಿಗೆ ಯಾಕೆ ಬೆನ್ನತ್ತಿದ್ರೆ ಆಗಿಂದ ಒಕ್ಕಲಿಗರಲ್ಲೂ ಅದ, ನಿರ್ಮಲಾನಂದ ಸ್ವಾಮೀಜಿ ಅದ, ಒಕ್ಕಲಿಗರ ಪೀಠ ಅವ್ರಿಗೆ ನಂಬೇಕಂತ ಹಾಕೊಳ್ತಾ ಇದ್ದಾರೆ. ಅಲ್ಲ ಸರ್, ಇವಾಗ ಮಂತ್ರಿಗಿರಿ ಟೈಮ್ ಬಂದಾಗ ಪ್ರೋಗ್ರಾಮ್ಗಳಾಗ್ಲಿ ಏನಾಗ್ಲಿ ಮಾಡ್ತಿರ್ತಾರಲ್ಲ, ಅದಕ್ಕೆ ಕೇಳ್ತಾ ಇದೀವಿ. ಅದನ್ನ ಏನ್ ತಪ್ಪಿಲ್ಲ, ನೀವು ಕೇಳೋದು ತಪ್ಪೇನಿಲ್ಲ. ಆದ್ರೆ ಎಲ್ಲಾ ಮಠಾಧೀಶರು ಅಂತ ಏನಪ್ಪಾ ಅಂತ ರಾಜಕಾರಣಿಗಳು ಓಲೈಸುವಂತ ರಾಜಕಾರಣ ಬೆನ್ನತ್ತಿದ್ದಾರೆ. ತಮ್ಮ ಪೀಠಕ್ಕೆ ಮಠಕ್ಕೆ ಫಂಡ್ ಬರಲಿ ಮತ್ತೇನೋ ಆಗಲಿ ಅಂತಾರೆ. ಅದಕ್ಕೆ ಎಲ್ಲರೂ ಯಡಿಯೂರಪ್ಪನವ್ರು ಯಾಕೆ ಬಯಸ್ತಾ ಇದ್ದಾರೆ, ಮಠಗಳಿಗೆ ಭಾಳ ಮಾಡಿಟ್ಟಿದ್ದಾರೆ. ಲಿಂಗಾಯತರೆಲ್ಲ ಇಲ್ಲಪ್ಪ ಯಡಿಯೂರಪ್ಪ ಬರಲಿ ಅನ್ನುವಂಥ ಮಾತು ಅವರಲ್ಲ. ಇನ್ನು ಆ ದಿಶೆಯಲ್ಲಿ ಡಿ ಕೆ ಶಿ ಅವರು ಆ ಒಂದು ಡಾಮಿನೇಷನ್ ಮುರಿಬೇಕಾಗಿದ್ದವ್ರಿ. ಯಾಕಂದ್ರೆ 2022ರಲ್ಲಿ ಲಿಂಗಾಯತರೆಲ್ಲರೂ ಯಡಿಯೂರಪ್ಪ ಬೆನ್ನ ಹತ್ತಿ ಹೋಗ್ಬಾರ್ದು, ಅವ್ರು ನಮ್ಮ ಜೊತೆ ಇಲ್ಲೇನೋ ಕಾರಣಕ್ಕಾಗಿರ್ಬೋದು ಮತ್ತೇನಿರ್ಬೋದು, ಮತ್ತು ತಮ್ಮದೇ ಆದ ಒಂದು ಅವರ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋ ದಿಶೆಯಲ್ಲೂ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತರ ಮಧ್ಯದಲ್ಲಿ ಬ್ಯಾಲೆನ್ಸ್ ಕಾಯ್ಕೊಂಡು ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಉಳಿಸ್ಕೊಳ್ಳೋ ಸಲುವಾಗಿ ಹಿಂದುಳಿದವರು ಉಳಿಸ್ಕೊಳ್ಳುವಂಥದ್ದು, ಇನ್ನು ಉಳಿದಂತೆ ಯಾರಿಸಲು ಕೊಡುವಂಥದ್ದು. ಎಷ್ಟು ಒಂದು ಎರಡು ತೊಗೊಳ್ಬಹುದೇನೋ ಇಲ್ಲಂತ ಅನ್ನೋದ್ರ. ಈಗಾಗಲೇ ಎಸ್ ಟಿ ಕೋಟಾದಲ್ಲಿ ನಮ್ಮ ಸತೀಶ್ ಅವರು ಸೆಲೆಕ್ಷನ್ ಆಗಿದ್ದಾರೆ. ಇನ್ನು ಎಷ್ಟು ಮಂದಿ ತೊಗೊಳ್ತಾರೆ ನೋಡ್ಬೇಕಾದ್ರೆ ಎಷ್ಟು ಬರ್ತದೆ. 33 ಮಂದಿ ಇರ್ತಾರೆ ಮಂತ್ರಿಗಳು, ಅದ್ರ ಎಷ್ಟು ಮಂದಿ ಬರ್ತಾರಪ್ಪ ಆ ಲೆಕ್ಕದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಇವಾಗ ಒಂದು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಈ ಜಾತಿ ಅನ್ನುವಂತಹ ಅನಿಷ್ಠತೆ ನಮ್ಮ ಒಂದು ಏನಂತೀರ ನೀವು ದೇಶದಿಂದ ಬಿಟ್ಟು ಹೋಗೋದು ಯಾವಾಗ ನೋಡ್ರಿ? ಎಲ್ಲಿವರೆಗೆ ಮತ್ತು ಅದನ್ನೇ ಹೇಳ್ತಾನೆ ನಿಮ್ಗೆ, ಎಲ್ಲಿವರೆಗೆ ನಮ್ಮ ಮತದಾರರು ಎಜುಕೇಟೆಡ್ ಆಗುವುದಿಲ್ಲ. ಎಜುಕೇಟೆಡ್ ಅಂದ್ರೆ ಇವತ್ತು ಜಾತಿ ನೆಲೆಗಟ್ಟಲೆ ಮಾಡೋದು ಎಜುಕೇಶನ್ ಅಲ್ಲ, ನಿಜವಾದ ಎಜುಕೇಶನ್ ಪಡ್ಕೊಂಡು ಎಲ್ಲರೂ ಸಮಾನ ಅನ್ನೋಂಥ ಭಾವ ಬಸವಣ್ಣವ್ರಲ್ಲಿ ಯಾವ ರೀತಿ ಬಂತು ಅಂಥ ಭಾವ ಎಲ್ಲರೂ ಯಾವಾಗ ಬರ್ತಾನೆ. ಮತದಾರ ಇದ್ದಂಥವ್ರು ಜಾಣರಾಗಿ ಹೌದು ತಪ್ಪದ ಯೋಗ್ಯರನ್ನ ಆರಿಸೋನು, ಪ್ರಾಮಾಣಿಕರನ್ನ ಆರಿಸೋನು, ನನ್ನ ಸೊಲಾಗೆ ದುಡಿಯೋದವ್ರನ್ನ ಆರಿಸೋನು ಅಂತ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಜಾತಿ ಧರ್ಮ ಕುಲ ದುಡ್ಡು ಎಲ್ಲ ಹೊರಗೆ ಮಾಡ್ತಾರೆ. ಇವತ್ತು ಮತ್ತೊಂದು ನನ್ನ ನೆನಪಿಸ್ತಾ ಇದ್ದೀನಿ ಮಾತಿನ, 2024ರಲ್ಲೇ ಒಬ್ಬಾದರೂ ಭಿಕ್ಷಾಶತನ ಅಥವಾ ಯಾವ ಒಬ್ಬಾದ್ರೂ ಲಕ್ಷ